ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡು. ಊರಿಗೆ ತೆರಳೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಎಲ್ಲಾ ಬಸ್ಗಳು ರಶ್, ಕಾಲಿಡೋಕ್ಕೂ ಸಿಗ್ತಾ ಇಲ್ಲ ಜಾಗ. ಕೆಎಸ್ಆರ್ಟಿಸಿ ಟರ್ಮಿನಲ್ 1, ಟರ್ಮಿನಲ್ 2 ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಟರ್ಮಿನಲ್ಗೆ ಬಂದಿದ್ದಾರೆ. ದೀಪಾವಳಿ ಸಂಭ್ರಮ ಬಸ್ ನಿಲ್ದಾಣದಲ್ಲಿ ಜನವೋ ಜನ. ಮೆಜೆಸ್ಟಿಕ್, ಸ್ಯಾಟಲೈಟ್ ಬಸ್ ನಿಲ್ದಾಣಗಳಲ್ಲಿ ಜನ ಜಾತ್ರೆ. ಬೆಂಗಳೂರು ಬಿಟ್ಟು ಎಲ್ಲರೂ ಊರ್ ಕಡೆಗೆ ಹೋಗೋವಂಥವ್ರು, ಈಗ ಹಬ್ಬಕ್ಕೆ ಹೋಗೋವಂಥ ಜನ ಎಲ್ಲ ಕಡೆ ಸಿಕ್ಕಾಪಟ್ಟೆ ರಶ್, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಷ್ಟೇ ಅಲ್ಲ, ಬಸ್ಗಳು ಬೆಂಗಳೂರಿಂದ ಹೊರಗಡೆ ಮೂವ್ ಆಗೋಕ್ಕೆ ಆಗ್ತಿಲ್ಲ, ಅಷ್ಟು ಟ್ರಾಫಿಕ್ಕು. ಎಲ್ಲ ಕಡೆ ಪ್ರಯಾಣಿಕರ ದಂಡು, ಎಲ್ಲ ಬಸ್ಗಳು ರಶ್, ಕಾಲಿಡೋ ಕೂಡ ಜಾಗ ಸಿಗ್ತಾ ಇಲ್ಲ. ನೋಡಿ, ಹಬ್ಬಗಳ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದೆ, BMTC ಹೆಚ್ಚುವರಿ ಬಸ್ಗಳನ್ನ ಕೂಡ ತಗೊಂಡ್ಬಿಟ್ಟಿದ್ದಾರೆ. ಆದ್ರೂ ಅದು ಯಾವ ಮೂಲಕ ಸಾಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇದ್ದಾವೆ. ಇದೇ ಟೈಮು ಅಂತ ಹೇಳ್ಬಿಟ್ಟು ಜನರಿಂದ ಸುಲಿಗೆ ಮಾಡ್ತಾ ಇದ್ದಾವೆ. 1ಕ್ಕೆ 3 ಪಟ್ಟು ರೇಟ್ ಹೇಳಿ ಸುಲಿಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KSRTC ಎಲ್ಲ ಬಸ್ಗಳು ರಶ್, ಕಾಲಿಡೋಕೆ ಜಾಗ ಸಿಗ್ತಾ ಇಲ್ಲ. ನೋಡಿ ಯಾವ ರೀತಿ ಜನ ಬಸ್ ಬರ್ತಾ ಇದ್ದಾಗೆ ನುಗ್ತಾ ಇದ್ದಾರೆ. ಪಾಪ ಹತ್ತಕ್ಕೂ ಆಗ್ತಿಲ್ಲ, ಜಾಗನೇ ಸಿಗ್ತಿಲ್ಲ. ಹಬ್ಬಕ್ಕೆ ಅಂತ ಊರುಗಳಿಗೆ ಹೋಗೋರು ಎಲ್ಲ ರಾಶ್-ಗಟ್ಟಲೆ ಜನ ಬಂದ್ಬಿಟ್ಟಿದ್ದಾರೆ. ಒಂದು ಅರ್ಧ ಮುಕ್ಕಾಲು ಬೆಂಗಳೂರು ಖಾಲಿ ಆಗುತ್ತೆ ಅಂತ ಹೇಳ್ಬೋದು, ಅಷ್ಟರ ಮಟ್ಟಿಗೆ ಜನ ಊರುಗಳಿಗೆ ಹೋಗ್ತಾರೆ ಹಬ್ಬಕ್ಕೆ. ಆದರೆ ಬಸ್ಗಳಿಲ್ಲ. ಇದು ಪ್ರತಿ ಸಾರಿಯ ಸಮಸ್ಯೆ. ಇತ್ತೀಚೆಗಂತೂ ಇನ್ನೂ ಹೆಚ್ಚು ಫ್ರೀಕ್ವೆಂಟ್ ಆಗಿ ಆಗ್ತಾ ಇದೆ ಈ ಸಮಸ್ಯೆ. ಹಬ್ಬದ ಸಂದರ್ಭದಲ್ಲಿ ಏನು ಹೆಚ್ಚುವರಿ ಬಸ್ಗಳನ್ನ ಬಿಡ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಇನ್ನೂ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಕಾಗತ್ತೆ ಹಬ್ಬದ ಸಂದರ್ಭದಲ್ಲಿ. ಸಿಕ್ಕಾಪಟ್ಟೆ ಜನವೋ ಜನ. ಯಾವ ರೂಟ್ ಬಸ್ ನೋಡಿದ್ರೂ ಸಿಕ್ಕಾಪಟ್ಟೆ ಜನ. ಊರು ತಲುಪ್ಕೊಂಡ್ರೆ ಸಾಕು, ಹೇಗೋ ಸಂಜೆ ಒಳಗೆ ರಾತ್ರಿ ಒಳಗೆ ಅಂತೂ ಇಂತೂ ಊರು ತಲುಪ್ಕೊಂಡ್ರೆ ಸಾಕು ಅಂತ ಹಬ್ಬಕ್ಕೆ ಊರಿಗೆ ಹೋಗೋಕ್ಕೆ ಪಾಪ ಜನ, ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೊರಟಿರ್ತಕ್ಕಂಥವ್ರು. ಬಸ್ ಹತ್ತೋಕ್ಕೂ ಭಾಳ ಕಷ್ಟಪಡಬೇಕಾಗಿದೆ. ಜಸ್ಟ್ ಬಸ್ ಹತ್ತಕ್ಕೆ ಭಾಳ ಕಷ್ಟಪಡಬೇಕಾಗಿದೆ. ಹೆಚ್ಚುವರಿ ಬಸ್ಗಳಿಲ್ಲ. ಹಾಗಾಗಿ ಇರೋ ಜನಕ್ಕೆ ಇರೋ ಬಸ್ಗಳು ಸಾಕಾಗ್ತಾ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಮೆಜೆಸ್ಟಿಕ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಹಬ್ಬದ ಸಂದರ್ಭದಲ್ಲಿ ಇತ್ತೀಚೆಗಂತೂ ಇದು ಬಹಳ ಸಾಮಾನ್ಯವಾದ ದೃಶ್ಯಾವಳಿ ಆಗ್ಬಿಟ್ಟಿದೆ. ಪ್ರತಿ ಹಬ್ಬದ ಸಂದರ್ಭದಲ್ಲೂ ಇದೇ ಕಥೆ ಆಗ್ಬಿಟ್ಟಿದೆ. ಸೊ ಅಲ್ಲಿ ಜನ ಬರ್ತಾರೆ, ಅವ್ರಿಗೆ ಬೇಕಾದಷ್ಟು ಬಸ್ಗಳು ಇಲ್ಲ ಅಂತ ಹೇಳುವಂಥದ್ದು. ಸಿಕ್ಕಾಪಟ್ಟೆ ರಶ್ಶು, ಬಸ್ಗಳು ಮೆಜೆಸ್ಟಿಕ್ ಇಂದ ಬಿಟ್ಟು ಹೊರಗಡೆ ಮೂವ್ ಆಗಕ್ಕೆ ಆಗ್ತಿಲ್ಲ, ಅಷ್ಟು ಟ್ರಾಫಿಕ್ ಅಂತ. ಏನಿದೆ ಪರಿಸ್ಥಿತಿ, ವಿವರಿಸ್ತಾ ಹೋಗಿ. ಶ್ರೀಲಕ್ಷ್ಮಿ, ನಿನ್ನೆ ರಾತ್ರಿಯಿಂದ ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗಿದ್ದಾರೆ. ಯಾಕಂದರೆ ದೀಪಾವಳಿ ಹಬ್ಬ ದೊಡ್ಡ ಹಬ್ಬ, ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಅರ್ಧ ಬೆಂಗಳೂರೇ ಖಾಲಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ರಾತ್ರಿ ಬಸ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಸಾಕಷ್ಟು ಜನ ಚಿಕ್ಕಮಗಳೂರು, ಉಡುಪಿ, ಶೃಂಗೇರಿ, ಮತ್ತೊಂದು ಕಡೆ ರಾಯಚೂರು ಈ ಒಂದು ಭಾಗಕ್ಕೆ ಹೋಗ್ತಾ ಇದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಯಾಕಂದರೆ ಸರಿಯಾಗಿ ಟೈಮಿಗೆ ಬಸ್ ಬರ್ತಿಲ್ಲ, ಬಂದರೆ ಸೀಟ್ ಸಿಗ್ತಿಲ್ಲ. ಒಂದು ಕಡೆ ಬಸ್ಸಲ್ಲಿ ನೋಡ್ತಿರ್ಬೋದು, ಸೀಟ್ ಎಲ್ಲ ಫುಲ್ ಆಗಿದ್ದಾವೆ. ಈಗ ನಿಂತ್ಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ತುಂಬ ರಶ್ ಆಗಿದೆ. ಯಾಕಂದರೆ ಈ ಚಿಕ್ಕಮಗಳೂರು, ಮಂಗಳೂರು ಈ ಒಂದು ಭಾಗಕ್ಕೆ ಹೋಗಲು ಬೆಳಿಗ್ಗೆ ಹೋಗ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ತುಂಬ ಬಸ್ಗಳೆಲ್ಲ ಫುಲ್ ಆಗಿದ್ದಾವೆ, ನಿಂತ್ಕೊಂಡಿದ್ದಾರೆ ಒಳಗಡೆ. ಯಾಕಂದರೆ ಹೆಚ್ಚುವರಿ ಬಸ್ ಬಿಟ್ಟರು ಸಹ ಏನು ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ದೊಡ್ಡ ಹಬ್ಬ ಇದು, ಮತ್ತೊಂದು ಕಡೆ ಲಾಂಗ್ ವೀಕೆಂಡ್ ಬೇರೆ, ಒಂದು 4-5 ದಿನ ಒಟ್ಟಿಗೆ ರಜೆ ಬಂದಿದೆ. ಹೀಗಾಗಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಕೆಲವೊಂದು ಬಸ್ ಸಿಗ್ತಿಲ್ಲ. ದೃಶ್ಯಗಳು ನೋಡ್ತಿರ್ಬೋದು. ಬಸ್ ಇಲ್ಲ, ಒಂದು ಕಡೆ ಸೀಟ್ ಇಲ್ಲ. ಹೀಗಾಗಿ ಒಂದು ಕಡೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿಯಿಂದ 11 ಗಂಟೆಯಿಂದ ಇಲ್ಲಿವರೆಗೂ ಇನ್ನೂ ಕೆಲವೊಬ್ಬರಿಗೆ ಬಸ್ ಸಿಕ್ಕಿಲ್ಲ. ಕೆಲವರು ರಿಸರ್ವೇಷನ್ ಆಗಿದೆ, ಮಾಡಿಕೊಂಡಿದ್ದಾರೆ, ಆ ಟೈಮಿಗೆ ಬಸ್ ಬಂದಿಲ್ಲ. ಕೆಲವೊಂದು ಹೋಗುವ ಮಾರ್ಗಗಳ ಬಸ್ಸನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಲಕ್ಷ್ಮಿ, ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಬಂದು ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ಒಂದು ಭಾಗಕ್ಕೆ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು ಎಂಬುದು ಖುದ್ದಾಗಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ನಿಮ್ಮ ಅಲ್ಲಿ ಹತ್ರ ಜನಗಳಿದ್ರೆ ಮಾತಾಡಿಸಿ, ಅವ್ರು ಏನು ಫೀಲ್ ಆಗ್ತಾರೆ ತಿಳ್ಕೊಳ್ಳಿ. ಆಲ್ ರೈಟ್, ಮತ್ತೆ ವಾಪಸ್ ಬರ್ತೀವಿ ವೀರೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬೆಂಗಳೂರಿನಿಂದ ಊರಿನತ್ತ ಜನ ಹೊರಟಿದ್ದಾರೆ. ಆದರೆ
ದಂಡು. ಊರಿಗೆ ತೆರಳೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಎಲ್ಲಾ ಬಸ್ಗಳು ರಶ್, ಕಾಲಿಡೋಕ್ಕೂ ಸಿಗ್ತಾ ಇಲ್ಲ ಜಾಗ. ಕೆಎಸ್ಆರ್ಟಿಸಿ ಟರ್ಮಿನಲ್ 1, ಟರ್ಮಿನಲ್ 2 ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಟರ್ಮಿನಲ್ಗೆ ಬಂದಿದ್ದಾರೆ. ದೀಪಾವಳಿ ಸಂಭ್ರಮ ಬಸ್ ನಿಲ್ದಾಣದಲ್ಲಿ ಜನವೋ ಜನ. ಮೆಜೆಸ್ಟಿಕ್, ಸ್ಯಾಟಲೈಟ್ ಬಸ್ ನಿಲ್ದಾಣಗಳಲ್ಲಿ ಜನ ಜಾತ್ರೆ. ಬೆಂಗಳೂರು ಬಿಟ್ಟು ಎಲ್ಲರೂ ಊರ್ ಕಡೆಗೆ ಹೋಗೋ ಅಂಥವ್ರು, ಈಗ ಹಬ್ಬಕ್ಕೆ ಹೋಗುವಂಥ ಜನ ಎಲ್ಲ ಕಡೆ ಸಿಕ್ಕಾಪಟ್ಟೆ ರಶ್, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಷ್ಟೇ ಅಲ್ಲ, ಬಸ್ಗಳು ಬೆಂಗಳೂರಿಂದ ಹೊರಗಡೆ ಮೂವ್ ಆಗೋಕ್ಕೆ ಆಗ್ತಿಲ್ಲ, ಅಷ್ಟು ಟ್ರಾಫಿಕ್ಕು. ಎಲ್ಲ ಕಡೆ ಪ್ರಯಾಣಿಕರ ದಂಡು, ಎಲ್ಲ ಬಸ್ಗಳು ರಶ್, ಕಾಲಿಡೋ ಕೂಡ ಜಾಗ ಸಿಗ್ತಾ ಇಲ್ಲ. ನೋಡಿ, ಹಬ್ಬಗಳ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದೆ, BMTC ಹೆಚ್ಚುವರಿ ಬಸ್ಗಳನ್ನು ಕೂಡ ತಗೊಂಡ್ಬಿಟ್ಟಿದ್ದಾರೆ. ಆದರೂ ಅದು ಯಾವ ಮೂಲಕ ಸಾಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇದ್ದಾವೆ. ಇದೇ ಟೈಮು ಅಂತ ಹೇಳ್ಬಿಟ್ಟು ಜನರಿಂದ ಸುಲಿಗೆ ಮಾಡ್ತಾ ಇದ್ದಾವೆ. ಒಂದಕ್ಕೆ 3 ಪಟ್ಟು ರೇಟ್ ಹೇಳಿ ಸುಲಿಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಎಲ್ಲ ಬಸ್ಗಳು ರಶ್, ಕಾಲಿಡೋಕೆ ಜಾಗ ಸಿಗ್ತಾ ಇಲ್ಲ. ನೋಡಿ ಯಾವ ರೀತಿ ಜನ ಬಸ್ ಬರ್ತಾ ಇದ್ದಾಗೆ ನುಗ್ತಾ ಇದ್ದಾರೆ. ಪಾಪ ಹತ್ತಕ್ಕೂ ಆಗ್ತಿಲ್ಲ, ಜಾಗನೇ ಸಿಗ್ತಿಲ್ಲ. ಹಬ್ಬಕ್ಕೆ ಅಂತ ಊರುಗಳಿಗೆ ಹೋಗೋರು ಎಲ್ಲ ರಾಶಿಗಟ್ಟಲೆ ಜನ ಬಂದ್ಬಿಟ್ಟಿದ್ದಾರೆ. ಒಂದು ಅರ್ಧ ಮುಕ್ಕಾಲು ಬೆಂಗಳೂರು ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಜನ ಊರುಗಳಿಗೆ ಹೋಗ್ತಾರೆ ಹಬ್ಬಕ್ಕೆ. ಆದರೆ ಬಸ್ಗಳಿಲ್ಲ. ಇದು ಪ್ರತಿ ಸಾರಿಯ ಸಮಸ್ಯೆ. ಇತ್ತೀಚೆಗಂತೂ ಇನ್ನೂ ಹೆಚ್ಚು ಫ್ರೀಕ್ವೆಂಟ್ ಆಗಿ ಆಗ್ತಾ ಇದೆ ಈ ಸಮಸ್ಯೆ. ಹಬ್ಬದ ಸಂದರ್ಭದಲ್ಲಿ ಏನು ಹೆಚ್ಚುವರಿ ಬಸ್ಗಳನ್ನ ಬಿಡ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಇನ್ನೂ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಕಾಗತ್ತೆ ಹಬ್ಬದ ಸಂದರ್ಭದಲ್ಲಿ. ಸಿಕ್ಕಾಪಟ್ಟೆ ಜನವೋ ಜನ. ಯಾವ ರೂಟ್ ಬಸ್ ನೋಡಿದ್ರೂ ಸಿಕ್ಕಾಪಟ್ಟೆ ಜನ. ಊರು ತಲುಪ್ಕೊಂಡ್ರೆ ಸಾಕು, ಹೇಗೋ ಸಂಜೆ ಒಳಗೆ ರಾತ್ರಿ ಒಳಗೆ ಅಂತೂ ಇಂತೂ ಊರು ತಲುಪ್ಕೊಂಡ್ರೆ ಸಾಕು ಅಂತ ಹಬ್ಬಕ್ಕೆ ಊರಿಗೆ ಹೋಗೋಕ್ಕೆ ಪಾಪ ಜನ, ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೊರಟಿರ್ತಕ್ಕಂಥವ್ರು. ಬಸ್ ಹತ್ತೋಕ್ಕೂ ಭಾಳ ಕಷ್ಟಪಡಬೇಕಾಗಿದೆ. ಜಸ್ಟ್ ಬಸ್ ಹತ್ತಕ್ಕೆ ಭಾಳ ಕಷ್ಟಪಡಬೇಕಾಗಿದೆ. ಹೆಚ್ಚುವರಿ ಬಸ್ಗಳಿಲ್ಲ. ಹಾಗಾಗಿ ಇರೋ ಜನಕ್ಕೆ ಇರೋ ಬಸ್ಗಳು ಸಾಕಾಗ್ತಾ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಮೆಜೆಸ್ಟಿಕ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಹಬ್ಬದ ಸಂದರ್ಭದಲ್ಲಿ ಇತ್ತೀಚೆಗಂತೂ ಇದು ಬಹಳ ಸಾಮಾನ್ಯವಾದ ದೃಶ್ಯಾವಳಿ ಆಗ್ಬಿಟ್ಟಿದೆ. ಪ್ರತಿ ಹಬ್ಬದ ಸಂದರ್ಭದಲ್ಲೂ ಇದೇ ಕಥೆ ಆಗ್ಬಿಟ್ಟಿದೆ. ಸೊ ಅಲ್ಲಿ ಜನ ಬರ್ತಾರೆ, ಅವ್ರಿಗೆ ಬೇಕಾದಷ್ಟು ಬಸ್ಗಳು ಇಲ್ಲ ಅಂತ ಹೇಳುವಂಥದ್ದು. ಸಿಕ್ಕಾಪಟ್ಟೆ ರಶ್ಶು, ಬಸ್ಗಳು ಮೆಜೆಸ್ಟಿಕ್ ಇಂದ ಬಿಟ್ಟು ಹೊರಗಡೆ ಮೂವ್ ಆಗಕ್ಕೆ ಆಗ್ತಿಲ್ಲ, ಅಷ್ಟು ಟ್ರಾಫಿಕ್ ಅಂತ. ಏನಿದೆ ಪರಿಸ್ಥಿತಿ, ವಿವರಿಸ್ತಾ ಹೋಗಿ. ಶ್ರೀಲಕ್ಷ್ಮಿ, ನಿನ್ನೆ ರಾತ್ರಿಯಿಂದ ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗಿದ್ದಾರೆ. ಯಾಕಂದ್ರೆ ದೀಪಾವಳಿ ಹಬ್ಬ ದೊಡ್ಡ ಹಬ್ಬ, ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಅರ್ಧ ಬೆಂಗಳೂರೇ ಖಾಲಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ರಾತ್ರಿ ಬಸ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಸಾಕಷ್ಟು ಜನ ಚಿಕ್ಕಮಗಳೂರು, ಉಡುಪಿ, ಶೃಂಗೇರಿ, ಮತ್ತೊಂದು ಕಡೆ ರಾಯಚೂರು ಈ ಒಂದು ಭಾಗಕ್ಕೆ ಹೋಗ್ತಾ ಇದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾಗಿ ಟೈಮಿಗೆ ಬಸ್ ಬರ್ತಿಲ್ಲ, ಬಂದ್ರೆ ಸೀಟ್ ಸಿಗ್ತಿಲ್ಲ. ಒಂದ್ ಕಡೆ ಬಸ್ಸಲ್ಲಿ ನೋಡ್ತಿರ್ಬೋದು, ಸೀಟ್ ಎಲ್ಲ ಫುಲ್ ಆಗಿದ್ದಾವೆ. ಈಗ ನಿಂತ್ಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತುಂಬಾ ರಶ್ ಆಗಿದೆ. ಯಾಕಂದ್ರೆ ಈ ಚಿಕ್ಕಮಗಳೂರು, ಮಂಗಳೂರು ಈ ಒಂದು ಭಾಗಕ್ಕೆ ಹೋಗಲು ಬೆಳಿಗ್ಗೆ ಹೋಗ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ತುಂಬಾ ಬಸ್ಗಳೆಲ್ಲ ಫಿಲ್ ಆಗಿದ್ದಾವೆ, ನಿಂತ್ಕೊಂಡಿದ್ದಾರೆ ಒಳಗಡೆ. ಯಾಕಂದ್ರೆ ಹೆಚ್ಚುವರಿ ಬಸ್ ಬಿಟ್ಟರು ಸಹ ಏನು ತುಂಬಾ ತೊಂದರೆ ಆಗ್ತಿದೆ. ಯಾಕಂದ್ರೆ ದೊಡ್ಡ ಹಬ್ಬ ಇದು, ಮತ್ತೊಂದು ಕಡೆ ಲಾಂಗ್ ವೀಕೆಂಡ್ ಬೇರೆ, ಒಂದು 4-5 ದಿನ ಒಟ್ಟಿಗೆ ರಜೆ ಬಂದಿದೆ. ಹೀಗಾಗಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಕೆಲವೊಂದು ಬಸ್ ಸಿಗ್ತಿಲ್ಲ. ದೃಶ್ಯಗಳು ನೋಡ್ತಿರ್ಬೋದು. ಬಸ್ ಇಲ್ಲ, ಒಂದ್ ಕಡೆ ಸೀಟ್ ಇಲ್ಲ. ಹೀಗಾಗಿ ಒಂದ್ ಕಡೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿಯಿಂದ 11 ಗಂಟೆಯಿಂದ ಇಲ್ಲಿವರೆಗೂ ಇನ್ನೂ ಕೆಲವೊಬ್ಬರಿಗೆ ಬಸ್ ಸಿಕ್ಕಿಲ್ಲ. ಕೆಲವು ರಿಸರ್ವೇಶನ್ ಆಗಿದೆ, ಮಾಡಿಕೊಂಡಿದ್ದಾರೆ, ಆ ಟೈಮಿಗೆ ಬಸ್ ಬಂದಿಲ್ಲ. ಕೆಲವೊಂದು ಹೋಗುವ ಮಾರ್ಗಗಳ ಬಸ್ಸನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಲಕ್ಷ್ಮಿ, ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಬಂದು ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ಒಂದು ಭಾಗಕ್ಕೆ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು ಎಂಬುದು ಖುದ್ದಾಗಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಶ್ರೀಲಕ್ಷ್ಮಿ, ಆಲ್ ರೈಟ್. ನಿಮ್ಮ ಅಲ್ಲಿ ಹತ್ರ ಜನಗಳಿದ್ರೆ ಮಾತಾಡಿಸಿ, ಅವ್ರು ಏನು ಫೀಲ್ ಆಗ್ತಾರೆ ತಿಳ್ಕೊಳ್ಳಿ. ಆಲ್ ರೈಟ್, ಮತ್ತೆ ವಾಪಸ್ ಬರ್ತೀವಿ ವೀರೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬೆಂಗಳೂರಿನಿಂದ ಊರಿನತ್ತ ಜನ ಹೊರಟಿದ್ದಾರೆ. ಆದರೆ